ಹಾಯ್ ಎಲ್ಲರಿಗೂ, ಇದು ಸಂಡೇ ವ್ಲಾಗು. ಬೆಳಗ್ಗೆ ಬೆಳಗ್ಗೆನೆ ಎಲ್ಲಿಗೆ ಹೊರಟಿದ್ದೀವಿ ಅಂತ ನೋಡ್ತಿದ್ದೀರಾ? ಇವತ್ತು ನಮ್ಮ ಅಚ್ಚುಗೆ ಇಂಟರ್ನ್ಯಾಷನಲ್ ಲೆವೆಲ್ ಕರಾಟೆ ಮ್ಯಾಚ್ ಇದೆ. ಸೊ ಅಲ್ಲಿಗೆ ಹೊರಟಿದ್ವಿ. ಏನು ಇನ್ಫಾರ್ಮ್ ಮಾಡಿರ್ಲಿಲ್ಲ ನಮ್ಗೂನು. ನೈಟ್ ಇನ್ಫಾರ್ಮ್ ಮಾಡಿದ್ದು. ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಬೇಗ ಹೊರಟ್ವಿ ನಾವುನು. ಬೆಳಗ್ಗೆ ಬೆಳಗ್ಗೆನೆ ಹೊರಟಿದ ಕಾರಣ ಟಿಫನ್ ಏನೂ ಮಾಡಿರ್ಲಿಲ್ಲ. ಅಲ್ಲೇ ಮಾಡ್ಕೊಂಡ್ವಿ. ಮಧ್ಯಾಹ್ನನೂ ಅಷ್ಟೇ ಅಲ್ಲೇ ಕೊಟ್ರು. ಲೇಟ್ ಆಯ್ತು ಬರ್ಬೇಕಾದ್ರೇನೆ. ಬೆಳಗ್ಗೆ 9 ಗಂಟೆ ಹಂಗ್ ಹೊರಟಿದ್ದು. ಸಂಜೆ ಬರೋತ್ತಿಗೆ ಮ್ಯಾಚ್ 4:15 5 ಸ್ಟಾರ್ಟ್ ಗಂಟೆ ಆಗೋಕ್ಕಿಂತ ಆಗೋಗಿತ್ತು. ಮುಂಚೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಹಾಗೆ ಅದನ್ನ ಹಂಗೆ ವಿಡಿಯೋ ಮಾಡಿದೆ. ಇಂಟರ್ನ್ಯಾಷನಲ್ ಲೆವೆಲ್ ಆಗಿರೋದ್ರಿಂದ ಇದು ಫಸ್ಟ್ ಈಗಾಗಲೇ ಸ್ಟೇಟ್ ಲೆವೆಲ್ದ ಒಂದು ಪ್ರೈಸ್ ತಗೊಂಡಿದ್ದಾನೆ. ಫಸ್ಟ್ ಗೋಲ್ಡ್ ಮೆಡಲ್ ಬಂದಿದೆ. ಇದು ಸೆಕೆಂಡ್ ಇಂಟರ್ನ್ಯಾಷನಲ್ ಲೆವೆಲ್. ಇನ್ನೇನು ಇವಾಗ ಮ್ಯಾಚ್ ಶುರು ಆಗುತ್ತೆ. ಫಸ್ಟ್ ರೌಂಡ್ ಅಂತ ಇರುತ್ತೆ. ಫಸ್ಟ್ ರೌಂಡ್ ಸೆಲೆಕ್ಟ್ ಆದ್ಮೇಲೆ ಮತ್ತೆ ಇಬ್ಬರಲ್ಲಿ ಸೆಕೆಂಡ್ ರೌಂಡ್ ಬರುತ್ತೆ. ಈಗ ನಮ್ಮ ಅಚ್ಚುದು ಕಾಂಪಿಟೇಷನ್ ನಡೀತಿದೆ. ಅವಂದೇ ಇವಾಗ ಪಾರ್ಟಿಸಿಪೇಟ್ ಮಾಡ್ತಿರೋದು. ಯೆಲ್ಲೋ ಬೆಲ್ಟ್ ಅಚ್ಚು. ನಮ್ಗೆ ನೋಡ್ತಾ ಒಂಥರ ಖುಷಿ ಆಗತ್ತೆ. ಈ ಮಕ್ಳುಗಳು ನಮ್ಮ ಮುಂದೆನೆ ಏನಾದ್ರು ಅಚೀವ್ ಮಾಡ್ತಿರ್ತಾರೆ ಅಂದ್ರೆ ಯಾವುದೇ ತಂದೆ ತಾಯಿಗಾದ್ರೂ ಖುಷಿ ಇರುತ್ತೆ. ನಮಗೂ ಅಷ್ಟೇನೆ. ಫಸ್ಟ್ ಪ್ರೈಸ್ ಬಂದಾಗ ಎಷ್ಟೋ ಖುಷಿ ಪಟ್ಟ ಅವನು. ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಟ್ ಮಾಡ್ದ. ಅದ್ರಲ್ಲೂ ಅಷ್ಟೇ ಗೋಲ್ಡ್ ಮೆಡಲ್ ಬಂತು ಅವನ್ಗೆ. ಇದ್ರಲ್ಲೂ ಅಷ್ಟೇನೆ ಗೆದ್ದಿದ್ದಾನೆ ಫಸ್ಟ್ ಪ್ರೈಸ್ ಅವನ್ಗೆ. ಇದು ಇಂಟರ್ನ್ಯಾಷನಲ್ ಲೆವೆಲ್. ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವನ್ ಖುಷಿ ನೋಡಿ ನಾವೇ ಅವನ್ಕಿಂತ ಡಬಲ್ ಖುಷಿ ಪಡ್ತಿರ್ತೀವಿ ತಂದೆ ತಾಯಿಯಾಗಿ. ಅದ್ರಲ್ಲೂ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಖುಷಿ ಪಟ್ರು. ಅವನ್ ಸೋಲು ಅನ್ನೋ ಮಾತೇ ಇಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಜಾಸ್ತಿ ಅವನ್ ಮುಂದೆ ಹೇಳಿದ್ರೆ ಎಲ್ಲಿ ಓವರ್ ಕಾನ್ಫಿಡೆಂಟ್ ಬರುತ್ತೋ ಅಂತ ನಾವು ಹೇಳಲ್ಲ. ಎಲ್ಲ ಮುಗಿಸ್ಕೊಂಡು ಪ್ರೈಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಫಸ್ಟ್ ಪ್ರೈಸ್ ಬಂದಿದ್ ಖುಷಿಗೆ ಏನು ಮಾತಾಡಕ್ ಆಗ್ತಿರ್ಲಿಲ್ಲ. ಮನೆಗ್ ಬಂದಿದ್ದು ಲೇಟ್ ಆಯ್ತು. ಮನೆಗ್ ಬಂದ ತಕ್ಷಣ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿಗೆ ಸೊಪ್ಪು ತಗೊಂಡಿದ್ದೆ. ದಂಟಿನ ಸೊಪ್ಪಿತ್ತು. ಅದ್ರ ಪಲ್ಯನೇ ಮಾಡ್ಬಿಡೋಣ ಒನ್ ಟೈಮ್ಗೆ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ಕಲಸಿಕೊಂಡು ಸೈಡಿಗೆ ಎತ್ತಿಕೋತಾ ಇದ್ದೆ. ಸೊಪ್ಪು ಪಲ್ಯ ಮಾಡೋಣ ಅಂತ ಎಲ್ಲ ಕಟ್ ಮಾಡ್ತಿದ್ದೆ. ಈರುಳ್ಳಿ, ಮೆಣಸಿನ್ಕಾಯಿ, ಒಂಚೂರು ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೆ. ಈಗ ನೆಕ್ಸ್ಟು ಸೊಪ್ಪೇನಿದೆ ದಂಟಿನ ಸೊಪ್ಪು ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮಣ್ಣಿರಬಾರ್ದು ಆ ಥರ ನೀಟಾಗಿ. ಜಾಸ್ತಿ ಮಣ್ಣಿರುತ್ತೆ ಸೊಪ್ಪಲ್ಲಿ. ನೀಟಾಗಿ ತೊಳ್ಕೊಂಡು ಎತ್ತಿಕೊಂಡು ಈಗ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಒನ್ ಟೈಮಿಗೆ ಮಾಡಿದ್ರೆ ಸಾಕು ಅಂತ ಅಂದ್ಬಿಟ್ಟು ಎಲ್ಲ ಹೆಚ್ಚಿಕ್ಕಿದ್ನಲ್ಲ ಅದನ್ನು ಒಂದು ಸ್ವಲ್ಪದಷ್ಟು ಎತ್ತಿಕ್ತಾ ಇದ್ದೀನಿ. ನಾಳೆ ಬಸ್ಸಾರು ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಎತ್ತಿಕ್ತಾ ಇದ್ದೀನಿ. ಈಗ ಒಂದು ಕಡಾಯಿಗೆ ಒಂಚೂರು ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ, ಆಮೇಲೆ ಒಂಚೂರು ಸಾಲ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸೊಪ್ಪು ಪಲ್ಯ ಆಗುತ್ತೆ. ಅದನ್ನು ಒಂದು ಸ್ವಲ್ಪ ನೀರು ಇಂಗೋ ಅಷ್ಟು ಅಂದರೆ ಮುಚ್ಚಿ ಬೇಯಿಸಿಟ್ಕೋಬೇಕು. ಅದಾದ್ಮೇಲೆ ಆಗುತ್ತೆ. ನೆಕ್ಸ್ಟ್ ಈಗ ಸೊಪ್ಪು ಪಲ್ಯ ಆದಮೇಲೆ ಚಪಾತಿ ಮಾಡೋಣ ಅಂತ ಒಂದು ಸ್ವಲ್ಪ ಹೊತ್ತು ಕಲಸಿಕ್ಕಿದ್ದೆ. ಚಪಾತಿ ಮಾಡೋಣ ಅಂತ ಬಂದೆ. ಮಧ್ಯಾಹ್ನನೂ ಏನೂ ತಿಂದಿರ್ಲಿಲ್ವಲ್ಲ ಕರೆಕ್ಟಾಗಿ. ಅಂದರೆ ಅಲ್ಲೇ ಕೊಟ್ಟರು, ಅದು ತಿನ್ನೋಕ್ಕಾಗಲಿಲ್ಲ. ಟೈಮ್ ಬೇರೆ ಆಗಿತ್ತು ಅಂತ. ಬೆಳಗ್ಗೆ ಒಂಚೂರು ಟಿಫನ್ ಮಾಡಿದ್ದೆ ಅಷ್ಟೇ. ಅದಕ್ಕೆ ಬೇಗ
ಅಡ್ಗೆ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಚಪಾತಿನ. ಸೊ ಇದಾಗಿತ್ತು ರಾತ್ರಿಯ ಊಟ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂತ ಕೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.